ನನ್ನ ಫ್ರೆಂಡ್ ಒಂದಿನ ಕಾಲ್ ಮಾಡ್ದ, ಮಗ ಬಿಸ್ನೆಸ್ ಸಿಕ್ಕಾಬಡೆ ಸ್ಲೋ ಆಗಿ ವರ್ಕ್ ಆಗ್ತಾಯಿದೆ ಅಂತಂದ. ಅದಕ್ಕೆ ನಾನು ಸರಿ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ನೀನು ಏನು ಮಾಡ್ತಾಯಿದ್ಯಾ ಅಂತ ಕೇಳಿದೆ. ಅದಕ್ಕೆ ಅವನು ನಾನು ಡೈಲಿ 20-30% ಮತ್ತು ಒಂದೊಂದು ದಿನ ಒಂದೊಂದು ಥರ ಆಫರ್ಸ್ ಕೊಡ್ತಾಯಿದ್ದೀನಿ ಅಂತ ಹೇಳಿದೆ. ಆಮೇಲೆ ಒಂದು ವಾರ ಬಿಟ್ಟು ನಾನು ಅವ್ನ ಶಾಪ್ ಹತ್ರ ಹೋದೆ. ಅಲ್ಲಿ ನೋಡಿದ್ರೆ ಸಿಕ್ಕಾಬಡೆ ಕ್ರೌಡು. ನಾನು ಒಳಗೋಗಿ ಅವ್ನು ನೋಡ್ತೀನಿ, ಅವ್ನು ನೋಡಿದ್ರೆ ಫುಲ್ ಟೆನ್ಷನಲ್ಲಿದ್ದಾನೆ. ನನಗೆ ಶಾಕ್ ಆಯಿತು. ಆಮೇಲೆ ಅವನ ಹತ್ರ ಹೋಗಿ ಕೇಳಿದೆ, ಮಗ ಬಿಸ್ನೆಸ್ ನೋಡಿದ್ರೆ ಇಷ್ಟು ಚೆನ್ನಾಗಿ ಆಗ್ತಾಯಿದೆ, ನೀನು ಯಾಕೋ ಇಷ್ಟು ಟೆನ್ಷನಲ್ಲಿದೆಯಾ ಅಂತ ಕೇಳಿದೆ. ಸೊ ಅದಕ್ಕೆ ಅವನು, ಮಗ ಸೇಲ್ಸ್ ಏನೋ ಆಗ್ತಾಯಿದೆ ಬಟ್ ಪ್ರಾಫಿಟ್ ಏನೂ ಇಲ್ಲ ಅಂತಂದ. ಅವಾಗ ಅರ್ಥ ಆಯಿತು, ಕಸ್ಟಮರ್ಸು ಡಿಸ್ಕೌಂಟ್ ಕೇಳ್ತಾರೆ, ವ್ಯಾಲ್ಯೂ ಕೇಳಲ್ಲ. ಡಿಸ್ಕೌಂಟ್ ಕೊಟ್ಟರೆ ಕಸ್ಟಮರ್ಸ್ ಅಟ್ರ್ಯಾಕ್ಟ್ ಆಗ್ತಾರೆ, ಬಟ್ ವ್ಯಾಲ್ಯೂ ಕೊಟ್ಟರೆ ಕಸ್ಟಮರು ರಿಟೈನ್ ಆಗ್ತಾರೆ. ಮತ್ತು ಇದೇ ಥರ ಇನ್ಸಿಡೆಂಟು ನೀವು ಫೇಸ್ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ಥರದ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ರಾಕಿಂಗ್ ಮೈಂಡ್ಸೆಟ್ನ ಫಾಲೋ ಮಾಡಿ.